ನಮ್ಮ ಆರಂಭವು ತಂದೆ, ಮಗ, ಪಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ಯೇಸು ಕ್ರಿಸ್ತನ ಶ್ರಮ, ಮರಣ ಮತ್ತು ಪುನರುತ್ಥಾನ ಧ್ಯಾನಗಳ ಸಾಯಂಕಾಲದ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಹಾಡುವಂತ ಸಂಗೀತಗಳಲ್ಲಿ 260ನೇ ಸಂಗೀತದ ಮೊದಲನೇ ಹಾಗೂ ಎರಡನೇ ಚರಣವನ್ನು ಮಾತ್ರ ಮಾಡಿಕೊಳ್ಳೋಣ. ಸಂಗೀತಗಳಲ್ಲಿ 260ನೇ ಸಂಗೀತದ ಮೊದಲನೇ ಹಾಗೂ ಎರಡನೇ ಚರಣವನ್ನು ಮಾಡಿಕೊಳ್ಳೋಣ. ಅವರ ಕಷ್ಟಗಳನ್ನು, ನೋವುಗಳನ್ನು ನೀನು ಬಲಪಡೆಯಲಾಗಿದೆ ಸ್ವಾಮಿ. ತಂದೆಯಾದ ಪ್ರತಿಯೊಬ್ಬರನ್ನು ಸ್ವಾಮಿ ಆಶೀರ್ವದಿಸಿ ಬಲಪಡಿಸುವುದಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಸ್ವಾಮಿ ಎಲ್ಲ ನಿನ್ನ ಸೇವಕರಿಗಾಗಿ ನಾನು ಪ್ರಾರ್ಥಿಸುವುದಾಗಿದ್ದೇನೆ ಸ್ವಾಮಿ. ದೇಶದ ಮೂಲೆ ಮೂಲೆಗಳಲ್ಲಿ ಸೇವೆ ಮಾಡುತ್ತಿರುವಂತ ನಿನ್ನ ಸೇವಕರ ಕುಟುಂಬಗಳನ್ನು ನೀನು ಆಶೀರ್ವದಿಸುವ ಸ್ವಾಮಿ. ಹೌದು ಕರ್ತನೆ, ಅವರಿಗೆ ಬರುವಂತ ಕಷ್ಟಗಳನ್ನು ತಾಳಿಕೊಳ್ಳಲು ಕರ್ತನೆ ತಾಳ್ಮೆಯನ್ನು ಕೊಟ್ಟು ಸ್ವಾಮಿ ನಡೆಸುವುದಾಗಿ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ ನಮ್ಮ ಸಭೆಯ ಎಲ್ಲ ಕುಟುಂಬದವರಿಗಾಗಿ ನಾನು ಪ್ರಾರ್ಥಿಸುವುದಾಗಿದ್ದೇನೆ ಸ್ವಾಮಿ. ಕುಟುಂಬದಲ್ಲಿರುವಂತಹ ಬ್ರದರಿಗಾಗಿ, ಮಕ್ಕಳಿಗಾಗಿ, ನರ್ಸರಿಗಾಗಿ, ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುವುದಾಗಿದ್ದೇನೆ ತಂದೆ. ಹೌದು ಸ್ವಾಮಿ, ಯವನ ಪ್ರಾಯದಲ್ಲಿ ಸ್ವಾಮಿ ಯವನ ಮಕ್ಕಳು ಕರ್ತನೆ ದಾರಿ ತಪ್ಪಿ ಹೋಗದೆ ಕರ್ತನೆ ನಿನ್ನ ಒಂದು ಸನ್ಮಾರ್ಗದಲ್ಲಿ ನಡೆಯುವ ಹಾಗೆ ಕೊಡಪ್ಪ ಸ್ವಾಮಿ. ಹೌದು ಕರ್ತನೆ, ವೃದ್ಧರಿಗೆ ಸ್ವಾಮಿ ಆಶ್ರಯಿಸು ಸ್ವಾಮಿ, ಅವರಿಗೆ ಆರೋಗ್ಯ ಬಲವನ್ನು ಕೊಡುತ್ತದೆ ಆದವರೇ. ನಾವೆಲ್ಲರೂ ಸ್ವಾಮಿ ಕರ್ತನೆ ನಮ್ಮ ಮನೆಯಲ್ಲಿರುವಂತಹ ವೃದ್ಧರನ್ನು ಸ್ವಾಮಿ ಪ್ರೀತಿ ಕರುಣೆಯಿಂದ ಕರ್ತನೆ ಕಾಣುವ ಹಾಗೆ ಕೃಪೆ ಕೊಡಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ತಂದೆಯಾದ ದೇವರೇ, ಅದೇ ರೀತಿಯಾಗಿ ಕರ್ತನೆ ಸೇವಕರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಕರ್ತನೆ, ವಾಕ್ಯವನ್ನು ಸ್ವಾಮಿ ಅವರು ಹೇಳಲಿ ಬಂದಿರುವಾಗ ತಂದೆಯಾದ ದೇವರೇ ಅವರನ್ನು ನೀನು ಆಶೀರ್ವದಿಸುವ ಸ್ವಾಮಿ. ಅವರು ಮಾತನಾಡುವ ವೇಳೆ ಕರ್ತನೆ ನಿನ್ನ ಒಂದು ಆತ್ಮನ ಮುಖಾಂತರ ಸ್ವಾಮಿ ನೀನು ಸ್ವಾಮಿ ಮಾತನಾಡಿರುವುದಾಗಿ ಕೇಳಿಕೊಳ್ತಾರೆ ತಂದೆ. ಅವರು ಹೇಳಿದ ಪ್ರತಿಯೊಂದು ವಾಕ್ಯಗಳು ಸ್ವಾಮಿ ಅವು ಕರ್ತನೆ ನಮಗೆ ಬೇಕಾದಂತ ವಾಕ್ಯಗಳಾಗಿರುವ ಹಾಗೆ ನೀನು ಕೃಪೆ ಕೊಡಪ್ಪ ಸ್ವಾಮಿ. ಈ ಸಾಯಂಕಾಲದ ಆರಾಧನೆಯನ್ನು ಸ್ವಾಮಿ ನನ್ನ ಮಧುರಕ್ಷಕನು ಒಡೆಯಲಾಗಿರುವಂತ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಪ್ರೀತಿಗಳ ತಂದೆಯಾಗಿದ್ದರೆ. ಈ ಹೊತ್ತಿಗೆ ನೇಮಕವಾದ ವೇದ ಪಾರಾಯಣ ಪಾಠವನ್ನು ಓದುವ ಪೂರ್ವದಲ್ಲಿ ಹಾಡುವಂತ ಸಂಕೀರ್ತನೆಯಲ್ಲಿ 64ನೇ ಸಂಕೀರ್ತನೆ ಮೊದಲ 2 ಚರಣಗಳನ್ನು ಮಾಡಿಕೊಳ್ಳೋಣ. ಸಂಕೀರ್ತನೆಯಲ್ಲಿ 64ನೇ ಸಂಗೀತದ ಮೊದಲ 2 ಚರಣಗಳನ್ನು ಹಾಡಿಕೊಳ್ಳೋಣ.
ಯೇಸುಕ್ರಿಸ್ತನ ಶ್ರಮೆ ಮರಣ ಮತ್ತು ಪುನರುತ್ಥಾನಗಳ 42ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಕೀರ್ತನೆಗಳು 22ನೇ ಅಧ್ಯಾಯ 12ರಿಂದ 21 ವಚನಗಳು. ಕೀರ್ತನೆಗಳು 22ನೇ ಅಧ್ಯಾಯ 12ರಿಂದ 21 ವಚನಗಳು. ಬಹಳ ಕೋಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಭಾಷಾನಿನ ಬಲವುಳ್ಳ ಕೋಳಿಗಳು ನನ್ನನ್ನು ಮುತ್ತಿಕೊಂಡಿವೆ. ಅವರು ಗರ್ಜಿಸುವ ಉಗ್ರಸಿಂಹಗಳಂತೆ ನನ್ನನ್ನು ನುಗ್ಗುವುದಕ್ಕೆ ಬಾಯಿ ತೆರೆದಿದ್ದಾನೆ. ನಾನು ಒಯ್ಯಲ್ಪಟ್ಟ ನೀರಿನಂತಿದ್ದೇನೆ, ನನ್ನ ಬೆರಳುಗಳೆಲ್ಲ ಸಡಿಲ ಹೋಗಿವೆ. ನನ್ನ ಗುಂಡಿಗೆ ಮೇಣದಂತೆ ನನ್ನಲ್ಲಿ ಕರಗಿ ಹೋಗಿದೆ. ನನ್ನ ಶಕ್ತಿಯು ಗೋಪಿಯ ಹಾಗೆ ಮಲಗಿ ಹೋಗಿದೆ. ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ. ನೀನು ನನ್ನನ್ನು ಮನೆಗೆ ಸೇರಿಸುತ್ತಿ. ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ. ನನ್ನ ಕೈಕಾಲುಗಳನ್ನು ತಿರುಗಿದ್ದಾರೆ, ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು. ಅವರು ನನ್ನನ್ನು ನೋಡಿ ನೋಡಿ ಹಿಗ್ಗುತ್ತಾರೆ, ನನ್ನ ಮೇಲುಡಿಗೆಯನ್ನು ತಮ್ಮಲ್ಲಿ ಪಾರು ಮಾಡಿಕೊಳ್ಳುತ್ತಾರೆ. ನನ್ನ ಅಂಗಿಗೋಸ್ಕರ ಚೀಟು ಹಾಕುತ್ತಾರೆ. ಯೆಹೋವನೇ, ನನ್ನ ರಕ್ಷಕನೇ, ನೀನಾದರೂ ದೂರವಾಗಿರಬೇಡ. ಬೇಗ ಬಂದು ಸಹಾಯ ಮಾಡು. ಕತ್ತಿಗೆ ಸಿಕ್ಕದಂತೆ ನನ್ನನ್ನು ತಪ್ಪಿಸು. ನನ್ನ ಪ್ರಿಯ ಪ್ರಾಣವು ನಾಯಿಯ ವಶವಾಗದಂತೆ ಕಾಪಾಡು. ಸಿಂಹಗಳ ಬಾಯಿಯಿಂದಲೂ ಕಾಡುಕೋಣಗಳ ಕೊಂಬುಗಳಿಂದಲೂ ನನ್ನನ್ನು ತಪ್ಪಿಸು. ನನಗೆ ಸದುತ್ತರವನ್ನು ಕೊಟ್ಟಿದ್ದೀಯಲ್ಲ ಎಂದು. ಕಾಣಿಕೆ ಕೂಡಿಸುವಾಗ ಸಂಕೀರ್ತನೆಯಲ್ಲಿ 62ನೇ ಸಂಕೀರ್ತನೆಯ ಬೇಕಾದಷ್ಟು ಕ್ಷಣವನ್ನು ಮಾಡಿಕೊಳ್ಳೋಣ. ಸಂಕೀರ್ತನೆಯಲ್ಲಿ 62ನೇ ಸಂಕೀರ್ತನೆ ಇದಾದ ನಂತರ ದೇವಸೇವಕರು ಕಾಣಿಕೆಗಾಗಿ ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ.
ನಮಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿದ್ದಾರೆ. ನಿನ್ನ ವಾಕ್ಯ ಹೇಳುವ ಹಾಗೆ ನೀನು ನಿನ್ನ ಮಹಾಪದವಿಯನ್ನು ಬಿಡಲೊಳ್ಳೆ ನಿರ್ವಹಿಸಿದೆ. ದಾಸನ ರೂಪವನ್ನು ಧರಿಸಿಕೊಂಡು ನಾನು ಸಂತೋಷ. ಹೌದು ಸ್ವಾಮಿ, ನೀನು ನಮಗೋಸ್ಕರ ಎಲ್ಲವನ್ನ ತ್ಯಜಿಸಿದೆ. ಅಷ್ಟರ ಮಟ್ಟಿಗೆ ನಾವು ಪ್ರೀತಿ ಮಾಡಿ ನಿನ್ನ ಮುಂದೆ ರೂಜುಪಾದಿಯ ಕಠಿಣಕರವಾದ ಮರಣವಿದ್ದರು, ಅವಮಾನಗಳಿದ್ದರು, ಹಿಂಸೆಗಳಿದ್ದರು, ದೇಹಕ್ಕೆ ತಾಳಿಕೊಳ್ಳಲಾದಷ್ಟು ನೋವುಗಳು, ಸಂಕಟಗಳಿದ್ದರು. ನೀನೆಲ್ಲವೂ ನಮಗೋಸ್ಕರ ಸಹಿಸುತ್ತೇವೆ. ಅದನ್ನು ಪ್ರೀತಿಗೆ ಬದಲಾಗಿ ನಾವೇನು ಸ್ವಾಮಿ, ನಮ್ಮನ್ನೇ ನಾವು ಕೊಟ್ಟರೂ ಕೂಡ ನಿನ್ನ ಪ್ರೀತಿಗೆ ಸರಿಸಾಗಿರುವುದನ್ನು ನಾವು ನಿನ್ನ ವಾಕ್ಯ ಹೇಳುತ್ತದೆ, ನಾವು ನಮ್ಮನ್ನು ಪ್ರೇಮಿಸಿದಲ್ಲ, ನೀನು ನಮ್ಮನ್ನು ಪ್ರೀತಿಸುವುದಿಲ್ಲ. ಅಲ್ಪ ವೈಖರಿಯನ್ನು ಯಾವಾಗಲೂ ಪ್ರೀತಿಸ್ತಾ ಇರುತ್ತಾರೆ. ನನ್ನ ಪ್ರೀತಿಯಿಂದ ನಮಗೆ ಕರುಣೆ ಇಟ್ಟು ಕೃಪೆಯ ಮೇಲೆ ಕೃಪೆಯನ್ನು ಸುರಿಸುವುದಕ್ಕಾಗಿ ನಮ್ಮ ಬಲಹೀನತೆಗಳ ಮಧ್ಯದಲ್ಲಿಯೂ ಕೂಡ ನೀನು ನಮ್ಮ ಜೊತೆಯಾಗಿ ಮಾಡುವುದಕ್ಕಾಗಿ ನೀವು ಸ್ವಾಮಿ, ನಮ್ಮ ಬಲಹೀನತೆಯ ಮಧ್ಯದಲ್ಲಿ ನಾವು ಇದ್ದ ಸ್ಥಿತಿಯಲ್ಲಿ ಈ ಕಾಣಿಕೆಯನ್ನು ತಂದಿದ್ದೇವೆ. ಈ ಕಾಣಿಕೆಗಳನ್ನು ಸ್ವೀಕರಿಸು, ಆಶೀರ್ವದಿಸು. ಈ ಕಾಣಿಕೆಗಳು ಮಹೋನ್ನತವಾಗಿ ಸೇವೆಗೆ ಉಪಯೋಗಿಸಿಕೊಳ್ಳುವ ಸಹ ಕರ್ತನೇ, ನಮ್ಮನ್ನು ಈ ಕಾಣಿಕೆಗಳನ್ನು ನೀನೇ ಸಮರ್ಪಿಸುತ್ತೇವೆ. ನಿನ್ನ ಚಿತ್ರಕನುಸಾರವಾಗಿ ನಮ್ಮೆಲ್ಲರನ್ನು ಉಪಯೋಗಿಸುವ ಯೇಸುವಿನ ಹೇಳುತ್ತೇವೆ. ಆಮೆನ್. ದೇವ ಸಂದೇಶವನ್ನು ಕೇಳುವ ಪೂರ್ವದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಸಂಗೀತಗಳಲ್ಲಿ 242ನೇ ಸಂಗೀತದ 1 ಮತ್ತು 2 ಚರಣಗಳನ್ನು ಮಾಡಿಕೊಳ್ಳೋಣ. ಸಂಗೀತಗಳಲ್ಲಿ 247 1 ಮತ್ತು 2 ಚರಣಗಳನ್ನು ಮಾಡಿಕೊಳ್ಳೋಣ. ಪ್ರಿಯ ಸ್ವಾಮಿ, ನಮ್ಮನ್ನು ನಮ್ಮೊಳಗೆ ಎಳೆದು ನಾವು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ನೀನು ನಮಗೆ
ನಿನ್ನ ಧ್ವನಿ ನಮ್ಮೆಲ್ಲರೂ ಚಿರಪರಿಚಿತವಾದ ಧ್ವನಿಯಾಗಿದೆ. ಯಾಕಂದರೆ ನೀನು ಹೇಳಿದ್ದೀವಿ, ನಾನು ನನ್ನ ಕುರಿಗಳನ್ನು ಬಲ್ಲೆ ಮತ್ತು ನನ್ನ ಸ್ವರಕ್ಕೆ ಕಿವಿಯಾಗುತ್ತೇನೆ. ನೀನು ಕುರುಬನಾಗಿ, ಒಡೆಯನಾಗಿ, ನಮ್ಮ ರಕ್ಷಕನಾಗಿ ನಮ್ಮ ಜೊತೆಗಿದ್ದುಕೊಂಡು ವಿವಿಧ ರೀತಿಯಲ್ಲಿ ನಮ್ಮೊಟ್ಟಿಗೆ ಮಾತಾಡಿಕೊಂಡು ನಮಗೆ ಮಾರ್ಗದರ್ಶನ ಕೊಡೋಕ್ಕಾಗಿ ನಿರ್ಣಯಿಸಿದರು. ಈಗಲೂ ನಿನ್ನ ವಾಕ್ಯದ ಮೂಲಕ ನಮಗೆ ನಿನ್ನ ಸಂದೇಶ, ನಿನ್ನ ವಾಕ್ಯದ ಮೂಲಕ ನಮ್ಮ ಜೀವನಕ್ಕೆ ಅರ್ಥಗರ್ಭಿತವಾದಂಥ ಅಂಶಗಳನ್ನು ದಯಪಾಲಿಸು. ನಿನ್ನ ವಾಕ್ಯ ಅದು ನಮ್ಮನ್ನು ಕೇಳುವುದಕ್ಕೆ ಮಾತ್ರ ಹಿಂಪಾಗಿದೆ. ಆ ವಾಕ್ಯ ನಮ್ಮನ್ನು ನಿನ್ನ ಕಡೆಗೆ ಎಳೆಯಲಿಕ್ಕಾಗುವಂತೆ, ನಿನ್ನನ್ನು ಮನಪೂರ್ವಕವಾಗಿ ಹಿಂಬಾಲಿಸಲಿಕ್ಕಾಗುವಂತೆ ಸಹಾಯ ಮಾಡಿ. ಈಗೋಸ್ಕರ ಸ್ವಲ್ಪ ಹೊತ್ತಿನ ವಾಕ್ಯವನ್ನು ಧ್ಯಾನವನ್ನು ನಮ್ಮ ತಿಳಿದುಕೊಂಡು ಹೊರಪಡಿಸು. ಯೇಸುವಿನ ಬೇಡಿಕೊಳ್ಳುತ್ತೇವೆ. ಆಮೆನ್. ಇದರ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನಮ್ಮ ಹೊಂದಿರುವಂಥ ದೇವರ ವಾಕ್ಯದ ಮಾತು ಅದು ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ ಅದರ 6ನೇ ವಚನದಿಂದ ಮುಂದಿನ ಕೆಲವು ವಚನ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 6ನೇ ವಚನದಿಂದ ಮುಂದಿನ ಕೆಲವು ವಚನ. ಯೇಸು ಬೇಹಾಲ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಾದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನ ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಬರೆದರು. ಶಿಷ್ಯರು ಇದನ್ನು ಕಂಡು ಕೋಪಗೊಂಡು, ಈ ನಷ್ಟ ಯಾತಕ್ಕೆ? ಈ ತೈಲ ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು. ಯೇಸು ಅದನ್ನು ತಿಳಿದು ಅವರಿಗೆ, ಈ ಸ್ತ್ರೀಗೆ ಯಾಕೆ ತೊಂದರೆ? ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಬಡವರು ಯಾವಾಗಲೂ ನಿಮ್ಮ ಬಳಿ ಇರುತ್ತಾರೆ, ಆದರೆ ನಾನು ನಿಮ್ಮಲ್ಲಿ ಯಾವಾಗಲೂ ಇರುವುದಿಲ್ಲ. ಈಕೆಯು ಈ ತೈಲವನ್ನು ನನ್ನ ದೇಹದಿಂದಲೇ ಕೊಯ್ದದ್ದು ನನ್ನ ಉತ್ತರ ಕ್ರಿಯೆಯಾಗಿದೆ. ಈ ಸುವಾರ್ತೆಯು ಸರ್ವದಲ್ಲಿ ಎಲ್ಲೆಲ್ಲ ಸಾರಲ್ಪಡುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿದರು. ಆಮೇಲೆ 12 ಮಂದಿ ಶಿಷ್ಯರಾದ ಒಬ್ಬನಾದ ಇಸ್ಕರಿಯೋತ ಯೂದನೆಂಬನು ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನನ್ನು ನಿಮಗೆ ಹಿಡುಕೊಟ್ಟರೆ ಏನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿ ತೂಗಿಕೊಟ್ಟರು. ಅಂದಿನಿಂದ ಅವನು ಆತನನ್ನು ಹಿಡಿಯುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು. ನಾವು ನಿನ್ನೆಯ ಸಾಯಂಕಾಲದಿಂದ ಬೇರೆ ಬೇರೆ ವಿಚಾರಗಳನ್ನು ಮಾತಾಡ್ತಿದ್ದೇವೆ. ಅದರಲ್ಲಿ ಒಂದು ಪ್ರಾಮುಖ್ಯವಾದ ವಿಚಾರ ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡದ್ದು, ಯೇಸುವಿನ ಶಿಷ್ಯರಿಗೆ ಯೇಸುವಿನ ಪರಿಚಯ ಇನ್ನೂ ಆಗಲಿಲ್ಲ, ಅಥವಾ ಅವರು ಯೇಸುವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತಿನ ಪರಿಚಯದ ಕೂಡ ನಮಗೆ ಅದನ್ನೇ ಹೇಳ್ತದೆ. ಯೇಸುವಿನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ಯೇಸುವಿನ ನಿಯೋಗ ಏನೆಂಬುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಶಿಷ್ಯರಿಗೆ ಕಷ್ಟಕರವಾಗಿ ಹೋಯಿತು ಎಂಬುದನ್ನು ನಾವು ನೋಡ್ತೇವೆ. ಆದರೆ ಯೇಸುವಿನ ಜೊತೆಯಲ್ಲಿ ಯಾವಾಗಲೂ ಇಲ್ಲದೆ ಆತನನ್ನು ಪ್ರೀತಿಸುತ್ತಿದ್ದಂಥ ಇನ್ನೊಂದು ಮಂಡಳಿ ಇತ್ತು. ಆ ಮಂಡಳಿ ಬಹಳ ಪ್ರಾಮುಖ್ಯ. ಯಾಕಂತ ಹೇಳಿದ್ರೆ ಯೇಸುವಿನ ಇಡೀ ಸೇವೆಯಲ್ಲಿ ಈ ಮಂಡಳಿಯ ಕೊಡುಗೆ ಬಹಳ ದೊಡ್ಡದು. ಈ ಮಂಡಳಿಗೂ ಯೇಸುವಿನ ಜೊತೆಯಲ್ಲಿದ್ದ ಶಿಷ್ಯರಿಗೂ ಒಂದು ವ್ಯತ್ಯಾಸವನ್ನು ನಾವು ನೋಡುತ್ತೇವೆ. ಅವರು ಯೇಸುವಿನ ಜೊತೆಯಲ್ಲಿ ಪ್ರತಿ ಕ್ಷಣ ಪ್ರತಿ ಸಲ ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದರು. ಅವರ ಕಣ್ಣುಗಳು ಇನ್ನೂ ತೆರೆಯಲ್ಪಡದ ಸ್ಥಿತಿಯಲ್ಲಿತ್ತು, ಅವರು ಅರ್ಥವಾಗದ ಸ್ಥಿತಿಯಲ್ಲಿದ್ದರು. ಆದರೆ ಇನ್ನೊಂದು ಶಿಷ್ಯ ಮಂಡಳಿ ಇದೆ, ಅದು ಯೇಸುವಿನ ಮಾತುಗಳಿಗೆ ಕಿವಿಗೊಡುವಂಥ, ಯೇಸುವಿನ ಮಾತುಗಳನ್ನು ಆಲಿಸುವಂಥ ಮತ್ತು ಆ ಮಾತುಗಳಲ್ಲಿ ನಂಬಿಕೆ ಇಡುವಂಥ ಒಂದು ಸಮುದಾಯ ಎಂಬುದನ್ನು ನೋಡ್ಬೋದು. ನೀವು ಆಲೋಚನೆ ಮಾಡ್ಬೋದು, ಹಾಗಾದರೆ ಈ ಸಮುದಾಯ ಯಾವುದು?
ಯೇಸುವಿನ ಮಾತಿಗೆ ಕಿವಿಗೊಟ್ಟಂಥ ಸಮುದಾಯ ಯಾವುದು? ಅಥವಾ ಯೇಸುವನ್ನು ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟ ಸಮುದಾಯ ಯಾವುದು ಎಂದು ಕೇಳಿದರೆ ಆ ಸಮುದಾಯ ಬೇರೆ ಯಾವುದೇ ಸಮುದಾಯ ಅಲ್ಲ. ಆ ಸಮುದಾಯ ಸ್ತ್ರೀಯರ ಒಂದು ಸಮುದಾಯ, ವಿಮೆನ್. ನೀವು ಸುವಾರ್ತೆಯಲ್ಲಿ ಅಲ್ಲಿ ನೋಡುವಾಗ ಸ್ತ್ರೀಯರು ಯೇಸುವಿನ ಸೇವೆಯ ಪಾಲುದಾರರಾಗುವಂಥ ಚಿತ್ರಣಗಳನ್ನು ನೋಡ್ತೇವೆ. ಯೇಸುವಿನ ಸೇವೆಯಲ್ಲಿ ಸ್ತ್ರೀಯರ ಪಾತ್ರ ಬಹಳ ದೊಡ್ಡದು. ನೀವು ಲೂಕನ ಸುವಾರ್ತೆ 8ನೇ ಅಧ್ಯಾಯ 3ನೇ ವಚನ ಓದಿದರೆ ಅಲ್ಲಿ ಹೀಗಿದೆ, ಈ ಸ್ತ್ರೀಯರು ತಮ್ಮ ಆಸ್ತಿಯಿಂದ ಆತನಿಗೆ ಉಪಚಾರ ಮಾಡುತ್ತಿದ್ದರು. ಹೌದಾ? ಅಲ್ಲಿ ಕೆಲವು ಮಂದಿ ಸ್ತ್ರೀಯರ ಹೆಸರಿದೆ. ಏನು ಅದರ ಅರ್ಥ? ಈ ಸ್ತ್ರೀಯರು ತಮ್ಮ ಆಸ್ತಿಯಿಂದ ಆತನಿಗೆ ಉಪಚಾರ ಮಾಡ್ತಿದ್ದ ಅರ್ಥ ಏನು? ಅಥವಾ ಇವತ್ತಿನ ಭಾಷೆಯಲ್ಲಿ ನಾವು ಅದನ್ನು ಹೇಗೆ ಹೇಳಬಹುದು? ನೀವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಯಾರು ಬೇಕು? ಸ್ಪಾನ್ಸರರ್ಸ್, ಹೌದಾ? ಸೊ ಒಂದು ರೀತಿಯಲ್ಲಿ ಯೇಸುವಿನ ಸೇವೆಯನ್ನು ಸ್ಪಾನ್ಸರ್ ಮಾಡುತ್ತಿದ್ದವರು ಯಾರು? ಈ ಸ್ತ್ರೀಯರು. ನೆನಪಿಟ್ಕೊಳ್ಳಿ, ವೆರಿ ಪ್ರಾಮಿನೆಂಟ್. ಅದರಿಂದ ಯೇಸುವಿನ ಸೇವೆಯ ಹಿಂದೆ ಇದ್ದಂಥ ಒಂದು ಸ್ತ್ರೀ ಸಮುದಾಯ ಇದೆ. ಈ ಸ್ತ್ರೀ ಸಮುದಾಯ ಯೇಸುವಿನ ಮಾತುಗಳನ್ನು ಕೇಳಿಕೊಂಡು ಯೇಸುವನ್ನು ಹಿಂಬಾಲಿಸಿಕೊಂಡು ಮತ್ತು ಯೇಸುವಿನ ಸೇವೆಗೆ ತಮ್ಮ ಪ್ರೋತ್ಸಾಹವನ್ನು ಕೊಡುವಂಥ ಒಂದು ಸ್ತ್ರೀ ಸಮುದಾಯ. ಇಂಥ ಸ್ತ್ರೀ ಸಮುದಾಯದ ಮಧ್ಯದಲ್ಲಿ ಒಂದು ಸ್ತ್ರೀ ಇಲ್ಲಿ ನಮಗೆ ಬಹಳ ಪ್ರಾಮುಖ್ಯವಾಗಿ ಕಾಣ್ತಾಳೆ. ಆಕೆ ಹೆಸರು ಮರಿಯಳು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಬೇರೆ ಬೇರೆ ಕಡೆಯಲ್ಲಿ ಈ ಸ್ತ್ರೀಯ ಕುರಿತು ಮಾತಾಡುವಾಗ ಆಕೆ ದುರಾಚಾರಿಯಾಗಿದ್ದಳು ಅಥವಾ ಅವಳನ್ನು ದೆವ್ವ ಹಿಡಿದಿತ್ತು, ಬೇರೆ ಬೇರೆ ಚಿತ್ರಣಗಳು ನಮಗೆಲ್ಲಿದೆ. ಹೀಗೂ ಈ ಸ್ತ್ರೀ ಯಾರಂತ ಹೇಳಿದ್ರೆ ಒಂದಲ್ಲ ಒಂದು ಸಮಯದಲ್ಲಿ ಯೇಸುವಿನಿಂದ ಬಿಡುಗಡೆ ಹೊಂದಿದವಳು, ಯೇಸು ಯಾರೆಂಬುದನ್ನು ಅರ್ಥ ಮಾಡಿಕೊಂಡವಳು ಮತ್ತು ಯೇಸುವಿನ ಆ ಪರ್ಸನಲ್ ಏನು ಎಕ್ಸ್ಪೀರಿಯನ್ಸ್ ಇದೆ ಆ ಎಕ್ಸ್ಪೀರಿಯನ್ಸ್ಗೆ ಬಂದ ಒಂದು ಸ್ತ್ರೀ. ಸಾಮಾನ್ಯವಾಗಿ ನಾವು ನೋಡುವುದಾದರೆ ನಮಗೆ ನಮ್ಮ ಜೊತೆಯಲ್ಲಿ ಇರುವಂಥ ದೇವರನ್ನು ಅಥವಾ ನಮ್ಮೊಟ್ಟಿಗೆ ಕಾರ್ಯ ಮಾಡುವ ದೇವರನ್ನು ನಾವು ಅರ್ಥ ಮಾಡುವುದು ಬಹಳ ಕಡಿಮೆ. ಆದರೆ ನಾವು ಯಾವಾಗ ನಮ್ಮ ಸುತ್ತಮುತ್ತ ನಡೆಯುವ ಕಾರ್ಯಗಳು ದೇವರ ಕಾರ್ಯಗಳೆಂಬುದನ್ನು ಒಪ್ಪಿಕೊಳ್ಳುತ್ತೇವೋ, ಅರ್ಥ ಮಾಡಿಕೊಳ್ಳುತ್ತೇವೋ, ಆಗ ನಮಗೆ ಆ ದೇವರನ್ನು ಅನುಭವಿಸಲಿಕ್ಕೆ ನಮಗೆ ಸಾಧ್ಯ. ಈ ಸ್ತ್ರೀ ತಾನು ನನ್ನ ಜೀವನದಲ್ಲಿ ಹೊಂದಿದ ರಕ್ಷಣೆಯನ್ನು ಅಥವಾ ಬಿಡುಗಡೆಯನ್ನು ಆಕೆ ಸ್ಮರಿಸ್ತಾಳೆ, ನೆನಪು ಮಾಡಿಕೊಳ್ಳುತ್ತಾಳೆ. ಮತ್ತು ಈಗ ಆ ಸ್ತ್ರೀ ತಂದು ಅರ್ಪಿಸಿದಂಥ ಆ ತೈಲ ನೀವು ಸರಿಯಾಗಿ ನೋಡಿದರೆ ಅದು ಬಹಳ ಕಾಸ್ಟ್ಲಿ, ಬಹಳ ಬೆಲೆ ಬಾಳುವಂಥದ್ದು. ಅಲ್ಬಾಜರ್ ಜಾರ್ ಅಂತ ಹೇಳ್ತೇವೆ ನಾವು. ಬಹಳ ಬೆಲೆ ಬಾಳುವಂಥ ಒಂದು ಪರ್ಫ್ಯೂಮ್ ಅಥವಾ ಸುಗಂಧ ತೈಲ. ಅಷ್ಟು ಹಣವನ್ನು ಕೊಟ್ಟು ಆ ತೈಲವನ್ನು ತರುವಂಥದ್ದು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ ಆವತ್ತಿನ ಸಮಾಜದಲ್ಲಿ ಸ್ತ್ರೀಯರಿಗೆ ಅಂಥ ದೊಡ್ಡ ಸ್ಥಾನಮಾನಗಳು ಇರಲಿಲ್ಲ, ದೊಡ್ಡ ಕೆಲಸ ಕಾರ್ಯಗಳು ಇರಲಿಲ್ಲ. ಒಂದು ರೀತಿಯಲ್ಲಿ ಆ ಸಮಾಜದಲ್ಲಿ ಅವರು ಲೆಕ್ಕಕ್ಕೆ ಇಲ್ಲದಂಥ ಸ್ಥಿತಿಯಲ್ಲಿದ್ದರು, ಗಣನೆಗೆ ಬಾರದವರು. ಇವತ್ತು ನಾವು 2026ರಲ್ಲಿ ಇರುವ ಸ್ತ್ರೀಯರನ್ನು 1ನೇ ಶತಮಾನದಲ್ಲಿದ್ದ ಸ್ತ್ರೀಯರೊಟ್ಟಿಗೆ ನಾವು ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಸ್ಥಿತಿಗತಿಗಳೇ ಬೇರೆ, ಅವರಿದ್ದಂಥ ಪರಿಸ್ಥಿತಿಗಳೇ ಬೇರೆ. ಅಂಥ ಪರಿಸ್ಥಿತಿಯಲ್ಲಿ ತಾನು ಕಷ್ಟಪಟ್ಟು ಸಂಪಾದಿಸಿದಂಥ ಚಿಕ್ಕ ಚಿಕ್ಕ ಬಿಡಿಗಾಸುಗಳನ್ನು ಕೂಡ ಸೇರಿಸಿಕೊಂಡು ಬಹು ಅಮೂಲ್ಯವಾದದನ್ನು ಯೇಸುವಿಗೆ ತಂದು ಕೊಡಬೇಕಾದ್ರೆ ಆಕೆ ಯೇಸುವನ್ನು ಆಕೆ ಯೇಸುವಿನಲ್ಲಿ ಕಂಡುಕೊಂಡ ಪ್ರೀತಿ ಬಹಳ ದೊಡ್ಡದು, ಅಮೋಘವಾದದ್ದು. ಅದರಿಂದ ಈ ಸ್ತ್ರೀಯರಿಗೂ ಶಿಷ್ಯರಿಗೂ ಮಧ್ಯೆ ಒಂದು ವ್ಯತ್ಯಾಸ ಇದೆ. ಈ ಸ್ತ್ರೀಯರು ಯಾರಂತ ಹೇಳಿದ್ರೆ, ಈ ಸ್ತ್ರೀಯರು ಯೇಸುವನ್ನ ಅಚಲವಾಗಿ ನಂಬಿದ್ದವರು ಮತ್ತು ಒಂದಲ್ಲ ಒಂದು ರೀತಿಯಲ್ಲಿ ಯೇಸುವಿನ ಸ್ವ ಅನುಭವಕ್ಕೆ ಬಂದಂಥ ಸ್ತ್ರೀಯರು. ಅದರಿಂದ ಯೇಸು ಕ್ರೂಜೆಯಲ್ಲಿ ಸಾಯುವ ಸ್ಥಿತಿಯಲ್ಲಿ ಕೂಡ ಅಲ್ಲಿದ್ದದ್ದು ಯಾರು? ಸ್ತ್ರೀಯರು. ಯೇಸುವಿನ ಶಿಷ್ಯರು ಇರಲಿಲ್ಲ. ಅವರು ಎಲ್ಲಿಯೂ ಅಡಗಿಕೊಂಡಿದ್ದರು, ಭಯಗ್ರಸ್ತರಾಗಿದ್ದರು. ತಮ್ಮನ್ನು ಕೂಡ ಯಾರು ಕೊಲ್ಲುತ್ತಾರೆ ಎಂಬ
ಹೆದರಿಕೆ ಅವರಿಗಿತ್ತು, ಅವರು ಅಡಗಿಕೊಂಡಿದ್ರು. ಆದರೆ ಕ್ರೂಜೆಯ ಬಳಿಲಿ ಕೂಡ ಇದ್ದ ಸ್ತ್ರೀಯರು ಇವರೇ. ಈ ಸ್ತ್ರೀಯರು ಅಲ್ಲಿ ಯೇಸುವಿನ ಜೊತೆ ಇರಿದರು, ಯೇಸುವನ್ನು ನೋಡುವಂಥವರು. ಅಷ್ಟು ಮಾತ್ರವಲ್ಲ, ಪುನರುತ್ಥಾನ ಹೊಂದಿದ ಯೇಸುವನ್ನು ಕೂಡ ನೋಡಿದವರು ಯಾರು? ಇದೇ ಸ್ತ್ರೀಯರು. ಅದರಿಂದ ಈ ಸ್ತ್ರೀಯರ ಪಾತ್ರ ಯೇಸುವಿನ ಇಡೀ ಸೇವೆಯಲ್ಲಿ ಬಹಳ ದೊಡ್ಡದು. ಒಂದು ರೀತಿಯಲ್ಲಿ ಈ ಸ್ತ್ರೀಯರು ಬೇರೆ ಯಾರೂ ಅಲ್ಲ, ಮೊದಲ ಕ್ರೈಸ್ತ ಮಿಷನರಿಗಳಂತ ಹೇಳ್ಬೋದು. ದರ್ ಫಸ್ಟ್ ಕ್ರಿಶ್ಚಿಯನ್ ಮಿಷನರೀಸ್. ಮೊದಲ ಕ್ರಿಸ್ತನ ಸುವಾರ್ತೆಯನ್ನು ಸಾರಿದವರು ಯಾರು? ಸ್ತ್ರೀಯರು. ಯಾಕಂದ್ರೆ ಇವತ್ತಿನ ನಮ್ಮ ಸುವಾರ್ತೆ ನಿಂತಿರುವುದೇ ಕ್ರಿಸ್ತನ ಕ್ರೂಜೆ ಮತ್ತು ಪುನರುತ್ಥಾನದಲ್ಲಿ. ಈ ಎರಡೂ ಘಟನೆಗಳನ್ನು ಕಣ್ಣಾರೆಯಾಗಿ ಕಂಡಂಥವ್ರು ಯಾರು? ಸ್ತ್ರೀಯರು. ಸೊ ದೇ ಆರ್ ವಿಟ್ನೆಸ್. ಯಾಕಂತೇಳಿದ್ರೆ ಅವರು ಯೇಸುವನ್ನ ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ರು. ಇನ್ನು ಮುಖ್ಯವಾಗಿ ಯೇಸುವಿನ ಮಾತುಗಳನ್ನು ಆಲಿಸ್ತಾ ಇದ್ರು. ಇದಕ್ಕೆ ಒಂದು ಉದಾಹರಣೆ, ಮರಿಯಳು ಯೇಸುವಿನ ಮಾತುಗಳನ್ನು ಕೇಳುವಂಥದ್ದು. ನಾನು ಇವತ್ತಿನ ಬೆಳಗಿನ ಕೂಡ ನಿಮ್ಮೊಟ್ಟಿಗೆ ಮಾತಾಡುವಾಗ ಹೇಳಿದೆ, ನಮ್ಮ ಪ್ರಾರ್ಥನೆಗಳು ನಮ್ಮನ್ನು ಏನು ಮಾಡಬೇಕು? ದೇವರ ಸ್ವರವನ್ನು ಕೇಳಲಿಕ್ಕೆ ಸನ್ನದ್ಧಗೊಳಿಸಬೇಕು. ಟು ಲಿಸನ್ ಟು ದ ವಾಯ್ಸ್. ಯಾಕಂತೇಳಿದ್ರೆ ನಾವು ಯಾವಾಗ ಯೇಸುವಿನ ಸ್ವರವನ್ನು ಕೇಳುತ್ತೇವೋ ಆಗ ನಾವು ನಿಜವಾದ ವಿಶ್ವಾಸವನ್ನು ಹೊಂದಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆದರೆ ಶಿಷ್ಯರು ಒಂದು ರೀತಿಯ ಗೊಂದಲದಲ್ಲಿದ್ದ ಹಾಗೆ ಕಾಣ್ತದೆ. ಯಾಕಂದರೆ ಈ ಪ್ಯಾಸೇಜ್ಗಿಂತ ಹಿಂದಿನ 3 ಅಧ್ಯಾಯಗಳನ್ನು ತಿರುಗಿ ನೋಡಿದರೆ ಅಲ್ಲಿ ಯೇಸು ಈ ಮೊದಲೇ 3 ಸಲ ಅವರಿಗೆ ಹೇಳ್ತಾನೆ, ನನ್ನನ್ನು ಏನು ಮಾಡುವರು? ಶಾಸ್ತ್ರಿ ಫರಿಸಾಯರ ಕೈಗೆ ಹಿಡುಕೊಡುವರು, ಅಥವಾ ನನ್ನನ್ನು ಮರಣಕ್ಕೆ ಒಪ್ಪಿಸುವವರು, ನನಗೆ ಮರಣ ಆಗುವುದು ಎಂಬ ವಿಚಾರಗಳನ್ನು ಹೇಳ್ತಾನೆ. ಆದರೂ ಕೂಡ ಅವರು ಅರ್ಥ ಮಾಡಿಕೊಳ್ಳಲು ಏನಾಗ್ತಾರೆ? ಸೋತೋಗ್ತಾರೆ. ಅವರಿಗೆ ಅನಿಸಿರ್ಬೋದು, ಯೇಸುವಿಗೆ ಇಂಥ ಒಂದು ಮರಣ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯೇಸುವಿಗೆ ಅಲ್ಲಿ ಏನಿದೆ? ಶಕ್ತಿ ಇದೆ, ಬಲ ಇದೆ. ಆತ ಒಂದು ಮಾತು ಹೇಳಿದರೆ ಸಾಕು, ಬಿರುಗಾಳಿಗಳು ನಿಲ್ತದೆ. ಆತ ಕೇವಲ ಒಬ್ಬರ ಮೇಲೆ ಕೈ ಇಟ್ಟಾಗ ಆತನ ವಾಸಿ ಆಗ್ತಾನೆ. ಆದ್ರಿಂದ ಈತನಲ್ಲಿ ಏನಿದೆ? ವಿಶೇಷವಾದ ಬಲ ಇದೆ. ಆದ್ರಿಂದ ಈ ಜನರು ಆತನನ್ನು ಹಿಡಿದು ಮರಣಕ್ಕೆ ಒಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಒಪ್ಪಿಸಲಿಕ್ಕೆ ಹೋದರೂ ಕೂಡ ಏನಾಗ್ಬೋದು? ಒಂದು ದೊಡ್ಡ ಕ್ರಾಂತಿ ಆಗಬಹುದು ಮತ್ತು ಜನರು ಮತ್ತು ಯೇಸುವಿನ ಅಧಿಕಾರ ಏನ್ ಮಾಡಬಹುದು? ಈ ಎಲ್ಲ ಜನರನ್ನ ಇಲ್ಲಿಂದ ಓಡಿಸಬಹುದು. ಇದಕ್ಕೆ ಒಂದು ಉದಾಹರಣೆ ಯೂದ. ಕ್ರೈಸ್ತ ಚರಿತ್ರೆಯಲ್ಲಿ ಬಹಳ ವಿಲನ್ ಆಗಿ ಚಿತ್ರೀಕರಿಸಲ್ಪಟ್ಟ ಒಬ್ಬ ವ್ಯಕ್ತಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ನಾವು ಯಾರು ನಮ್ಮ ಮಕ್ಕಳಿಗೆ ಯೂದ ಅಂತ ಹೆಸರು ಕೊಡುವುದಿಲ್ಲ. ನಾವು ಕೆಲವು ಸಲ ತಮಾಷೆಗೆ ಚರ್ಚ್ನ ಟ್ರೆಜರರ್ನವರನ್ನು ಹಾಗೆ ತಮಾಷೆಗೆ ಕರೀತೇವೆ ಹೊರತು ನಾವು ಯಾವತ್ತೂ ಕೂಡ ನಮ್ಮ ಮಕ್ಕಳಿಗೆ ಆ ಹೆಸರನ್ನು ಕೊಡುವುದಿಲ್ಲ, ಯೂದ ಅಂತ. ಅಷ್ಟರ ಮಟ್ಟಿಗೆ ಕ್ರೈಸ್ತ ಸಭೆ ದ್ವೇಷ ಮಾಡುವಂಥ ಒಂದು ವ್ಯಕ್ತಿ ನೋಡಿದ್ರೆ ಯೂದ. ಅರೆ, ಯೂದ ನಿಜವಾಗಲೂ ಅಷ್ಟೇ ಕೆಟ್ಟವನ? ಯೂದ ನಿಜವಾಗಲೂ ಅವನಿಗೆ ಹಣದ ಆಶೆ ಇದ್ದವನ? ನಿಜವಾಗಲೂ ಹಣಕ್ಕೋಸ್ಕರ ಯೇಸುವನ್ನು ಅವನು ಕೊಡ್ಲಿಕ್ಕೆ ಹೋದ್ನ? ಖಂಡಿತ ಅಲ್ಲ. ನೀವು ಈ ಯೂದನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಥವಾ ಅವನ ಜೀವಿತವನ್ನು ನೋಡಿದ್ರೆ ಆ ನಿಟ್ಟಿನಲ್ಲಿ ಅಲ್ಲ. ಆದರೆ ಯಾಕೆ ಆತ ಯೇಸುವನ್ನು ಹಿಡ್ಕೊಳ್ಲಿಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ, ಅವನಿಗಾದ ನಿರಾಶೆ. ಅವನು ನಿಜವಾಗಲೂ ಯೇಸು ಯೆರೂಸಲೇಮಿಗೆ ಪ್ರಯಾಣ ಮಾಡಿ ಬರುವಾಗ ಉಳಿದ ಶಿಷ್ಯರಿಗಿಂತ ಹೆಚ್ಚು ಸಂತೋಷ ಪಟ್ಟವ ಯೂದ ಇರಬೇಕು. ಯಾಕೆ? ಈಗ ಯೇಸು ಬಂದು ಇಲ್ಲಿಂದ ಎಲ್ಲರನ್ನೂ ಓಡಿಸಿ ಬಿಡ್ತಾನೆ. ಆದರೆ ಕತ್ತೆ ಮರಿಯನ್ನು ಹತ್ತಿಕೊಂಡು ಬರುವಾಗ ಮೋಸ್ಟ್ಲಿ ಯೂದನಿಗೆ ಅವನ ಆಶೆಗಳೆಲ್ಲ ಏನಾಗಿರಬೇಕು? ನೀವು ಬೇಕಾದ್ರೆ ಇವತ್ತು ನಿಮಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ನಿಮ್ಮ ಕೈಯಲ್ಲಿದೆ, ಮೊಬೈಲ್ಸಲ್ಲಿ ಬೇಕಾದಷ್ಟಿದೆ, ನೋಡ್ಬೋದು. ನೀವು ಬೇಕಾದ್ರೆ ಝೆಲೆಟ್ಸ್ ಎಂಬುದಾಗಿ ಹಾಕಿ ನೋಡಿ. ಝೆಲೆಟ್ಸ್. ಈ ಝೆಲೆಟ್ಸ್ ಅಂದರೆ ಯಾರು ಅಂತ ಹೇಳಿದ್ರೆ ಬೇರೆ ಯಾರೂ ಅಲ್ಲ, ರೋಮಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇದ್ದಂಥ ಒಂದು ಗುಂಪು. ಇವತ್ತಿನ ನಮ್ಮ ಭಾಷೆಯಲ್ಲಿ ಹೇಳುವುದಾದ್ರೆ ನಕ್ಸಲೈಯರು ಅಂತ ನಾವೇನು ಕರೀತೇವೆ, ನಮ್ಮಲ್ಲಿ ಅಲ್ಲಲ್ಲಿ ನಕ್ಸಲೈಟ್ಸ್ ಅಂತ. ಅವರು ಯಾರು? ಅವರು ಕೂಡ ಸಮಾಜದಲ್ಲಿ ಒಂದು ನ್ಯಾಯಬದ್ಧತೆಗೋಸ್ಕರ ಹೋರಾಟ ಮಾಡುವಂಥ ಒಂದು ಗುಂಪು. ಆದರೆ ಅವರ ವೇ ಆಫ್ ಇದು ಬೇರೆ, ಹಿಂಸೆಯ ಮೂಲಕ ನ್ಯಾಯವನ್ನು ಸ್ಥಾಪಿಸಲಿಕ್ಕೆ ಪ್ರಯತ್ನ ಪಡುವಂಥ ಒಂದು ಗುಂಪು. ಇಂಥ ಒಂದು ಗುಂಪು ಝೆಲೆಟ್ಸ್. ಇವರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ,
ರೋಮಾಯ ಸೈನಿಕರ ಮೇಲೆ ಯುದ್ಧ ಮಾಡಿ ಅಲ್ಲಿಂದ ಗೊರಿಲ್ಲ ಯುದ್ಧಗಳನ್ನು ಮಾಡಿ ಅವರಿಂದ ದೋಚಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಿರು. ಇಂಥ ಗುಂಪಿಗೆ ಸೇರಿದವರಲ್ಲಿ ಯೂದ ಕೂಡ ಒಬ್ಬ. ಇವರ ಮುಖ್ಯ ಧ್ಯೇಯ ಏನಂತ ಹೇಳಿದ್ರೆ ರೋಮನ್ ಸರ್ಕಾರವನ್ನು ಹೊಡೆದೋಡಿಸಬೇಕು, ಇಲ್ಲಿ ದಾವಿದನ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು. ಬರಬ್ಬ ಕೂಡ ಇದೇ ಗುಂಪಿಗೆ ಸೇರಿದವ, ಯೂದ ಕೂಡ ಇದೇ ಗುಂಪಿಗೆ ಸೇರಿದವ, ಇವರೆಲ್ಲೂ ಜೆಲೆಟ್ಸ್. ಆದ್ರಿಂದ ನೀವು ನೋಡ್ಬೋದು ಯೇಸುವಿನ ಅಕ್ಕಪಕ್ಕದಲ್ಲಿ ಕ್ರೂಜೆಯಲ್ಲಿ ಇಬ್ಬರು ಕಳ್ಳರಿದ್ರು ಅಂತ. ಯಾರದು ಕಳ್ಳರು? ಕಳ್ಳರಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರ್ದೋ ಮನೆಯಲ್ಲಿ ಚಿನ್ನ ಬಂಗಾರ ಕದ್ದವರಲ್ಲ, ಎಲ್ಲಿಯೋ ಬ್ರೆಡ್ ಬಟರ್ ಕದ್ದವರಲ್ಲ. ಅವರು ರೋಮನ್ ಸರ್ಕಾರದ ವಿರುದ್ಧ ದಂಗೆ ಎದ್ದಂಥ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳನ್ನು ಮಾತ್ರ ಅಲ್ಲಿ ಕ್ರೂಜೆಗೆ ಹಾಕೋದು, ಸಣ್ಣ ಪುಟ್ಟ ಕಳ್ಳರನ್ನಲ್ಲ. ಬರಬ್ಬ ಕೂಡ ಈ ರೀತಿಯ ಒಬ್ಬ ವ್ಯಕ್ತಿ, ಯೂದ ಕೂಡ. ಆದ್ರಿಂದ ಯೂದ ಯೇಸುವನ್ನು ಹಿಂಬಾಲಿಸುವುದು ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿ ನಮಗೇನು ಕೊಡ್ಲಿಕ್ಕೆ ಸಾಧ್ಯ? ಬಿಡುಗಡೆಯನ್ನ ಕೊಡ್ಲಿಕ್ಕೆ ಸಾಧ್ಯ. ಈತನ ಮೂಲಕ ನಮಗೆ ದಾವಿದನ ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ಈತ ಯಾರು? ಮೆಸ್ಸಿಯ. ಈತನಲ್ಲಿ ಸಾಧ್ಯತೆ ಇದೆ. ಆದರೆ ಯೇಸು ಯೆರೂಸಲೇಮಿಗೆ ಬಂದಾಗ ಅಲ್ಲಿ ನಡೆದ ಘಟನೆಗಳು, ಅಥವಾ ಈ ಒಂದು ಸ್ತ್ರೀಯ ಅಥವಾ ಈ ಸೀಮೋನನ ಮನೆಯಲ್ಲಿ ಕೂತ್ಕೊಂಡಾಗ ಇಲ್ಲಿ ನಡೆದ ಘಟನೆಗಳನ್ನು ನೋಡುವಾಗ ಎಲ್ಲಿಯೋ ಯೂದನಿಗೆ ಅನಿಸಿರಬೇಕು, ನಾನು 3.5 ವರ್ಷ ತಪ್ಪಾದ ವ್ಯಕ್ತಿಯನ್ನು ಏನು ಮಾಡಿದೆ? ಫಾಲೋ ಮಾಡಿದೆ. ಯೇಸುವಿನ ಮಾರ್ಗವೇ ಬೇರೆ, ನನ್ನ ಮಾರ್ಗವೇ ಬೇರೆ. ಸೊ ಆ ನಿರಾಶೆ ಎಲ್ಲಿಗೆ ನಡೆಸ್ತು ಅಂತ ಹೇಳಿದ್ರೆ ಕೊನೆಗೆ ಯೇಸುವನ್ನು ಹಿಡ್ಕೊಡುವಷ್ಟರ ಮಟ್ಟಿಗೆ ನಡೆಸ್ತು. ಆದರೆ ನೀವು ಮುಂದಕ್ಕೆ ಕೂಡ ನೋಡ್ಬೋದು, ಒಂದು ವೇಳೆ ಅವನಿಗೆ ಹಣದ ಆಶೆ ಇದ್ದಿದ್ದರೆ ಅವನ ಹಣವನ್ನು ತಗೊಂಡು ಏನು ಮಾಡ್ತಿದ್ದ? ಎಲ್ಲಿಯೋ ಜೀವನ ಮಾಡ್ತಿದ್ದ. ಅವನೇನು ಮಾಡ್ತಾನೆ? ಮತ್ತೆ ಆ ಹಣವನ್ನು ವಾಪಸ್ ಕೊಟ್ಟು ಹೇಳ್ತಾನೆ, ಅವನನ್ನು ಬಿಟ್ಟುಬಿಡಿ. ಯೂದ ಮಾಡಿದ ಕೇವಲ ಒಂದೇ ಒಂದು ತಪ್ಪು. ಆ ತಪ್ಪು ಏನಂತ ಹೇಳಿದ್ರೆ ಅವನು ಯೇಸುವನ್ನು ಹಿಡಿಕೊಟ್ಟದಲ್ಲ, ಅದರ ಬದಲಾಗಿ ಅವನು ಮತ್ತೆ ಪುನಃ ಯೇಸುವಿನ ಬಳಿಗೆ ಬಾರದೇ ಇರುವುದು ದೊಡ್ಡ ತಪ್ಪು. ಒಂದು ವೇಳೆ ಯೂದ ಯೇಸುವಿನ ಬಳಿಗೆ ಬರ್ತಿದ್ರೆ, ಅವನು ಸುಸೈಡ್ ಮಾಡಿಕೊಳ್ಳದೆ ಯೇಸುವಿನ ಕ್ರೂಜೆಯ ಬಳಿಗೆ ಬಂದಿದ್ದರೆ, ನಾನು ಎನಿಸ್ತೇನೆ ಯೂದನಂತ ಇನ್ನೊಬ್ಬ ಅಪೋಸ್ತಲ ಬೇರೆಯವ ಇರ್ತಿರ್ಲಿಲ್ಲ, ಸ್ಟ್ರಾಂಗ್. ಆದರೆ ಯೂದ ಆತ್ಮಹತ್ಯೆ ಮಾಡಿಕೊಂಡು ಹೋದ. ಯಾಕೆ ಅಂತ ಹೇಳಿದ್ರೆ ಯೂದನಿಗಾಗಲಿ ಯೇಸುವಿನ ಜೊತೆಯಲ್ಲಿದ್ದ ಬೇರೆ ಶಿಷ್ಯರಿಗಾಗಲಿ ಯೇಸುವಿನ ಮಾರ್ಗ ಸರಿಯಾಗಿ ಏನಾಗಲಿಲ್ಲ, ಅರ್ಥ ಆಗಲಿಲ್ಲ. ಆದರೆ ಇಲ್ಲಿ ಕೆಲವು ಸ್ತ್ರೀಯರಿದ್ದಾರೆ, ಅವರಿಗೆ ಎಷ್ಟರ ಮಟ್ಟಿಗೆ ಅರ್ಥ ಆಯಿತು ಅಂತ ಗೊತ್ತಿಲ್ಲ. ಆದರೆ ಅವರ ಯೇಸುವನ್ನು ಎಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದರು ಅಂತ ಹೇಳಿದ್ರೆ ತಮ್ಮಲ್ಲಿರುವುದನ್ನು ಕೊಡ್ಲಿಕ್ಕೂ ಕೂಡ ಅವರು ಸಿದ್ಧರಿದ್ದರು. ಗಿವನ್. ಇಲ್ಲಿ ಯೇಸು ಆ ಸ್ತ್ರೀ ಆತನ ಮೇಲೆ ಸುಗಂಧ ದ್ರವ್ಯವನ್ನು ಸುರಿಸಿದಕ್ಕೋಸ್ಕರ ಅವಳನ್ನು ಹೊಗಳುವುದಲ್ಲ, ಬದಲಾಗಿ ಆಕೆ ತನ್ನನ್ನೇ ಕೊಟ್ಟಳು. ಯಾಕೆಂದ್ರೆ ಯೇಸುವಿಗೆ ಗೊತ್ತುಂಟು ಆ ಸ್ತ್ರೀಯಲ್ಲಿ ಇರುವಂಥದ್ದು ಎಂಥದ್ದು, ಅವಳ ಹತ್ರ ಏನಿದೆ, ಅವಳ ಹತ್ರ ಏನು ಸಾಧ್ಯ. ತನ್ನ ಸಾಧ್ಯತೆಯನ್ನು ಮೀರಿ ಆಕೆ ಏನು ಮಾಡ್ತಾಳೆ? ಆ ಬೆಲೆ ಬಾಳುವುದನ್ನು ಯೇಸುವಿಗೆ ಕೊಡುವಂಥದ್ದು. ಆದರೆ ಯೇಸು ಈ ಘಟನೆಯನ್ನು ಬಳಸಿಕೊಂಡು ತನ್ನ ಮರಣವನ್ನು ಮತ್ತೊಂದು ಆವರ್ತಿ ಆತ ಮುನ್ನುಡಿತಾನೆ. ಈಗಾಗಲೇ 3 ಸಲ ತಾನು ಮರಣ ಹೊಂದುವುದೆಂಬುದಾಗಿ ಹೇಳಿದ ಯೇಸು ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ಹೇಳ್ತಾನೆ, ಈಕೆ ತನ್ನ ಸುಗಂಧ ಧೈರ್ಯವನ್ನು ಸುರಿದದ್ದು ನನ್ನ ಉತ್ತರ ಕ್ರಿಯೆಗಾಗಿ. ಆದ್ದರಿಂದ ಈಕೆ ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲಿ ಈಕೆಯನ್ನು ಏನು ಮಾಡೋದು? ಸ್ಮರಿಸಲಾಗುವುದು. ಪ್ರಿಯರೇ, ನಿಮ್ಮ ಜೀವನದಲ್ಲಿ ನಮಗೆ ಯೇಸುವಿನ ಮಾತುಗಳು ಎಷ್ಟರ ಮಟ್ಟಿಗೆ ಅರ್ಥ ಆಗಿದೆ? ನಾವು ಪ್ರತಿ ಸಲ ಯೇಸುವಿನ ಮಾತುಗಳನ್ನು ಕೇಳಿದಂಥ ನಾವು ಆ ಮಾತುಗಳನ್ನು ಎಷ್ಟರ ಮಟ್ಟಿಗೆ ಮನನ ಮಾಡಿಕೊಳ್ಳಲಿಕ್ಕೆ ನಮಗೆ ಶಕ್ತವಾಗಿದೆ? ಇಲ್ಲಿ ಶಿಷ್ಯರ ಹಾಗೆ ನಾವು ಇನ್ನೂ ಕೂಡ ಗೊಂದಲಗಳಲ್ಲಿದ್ದೇವೋ, ಅಥವಾ ಯೇಸುವಿನ ಕುರಿತ ಸ್ಪಷ್ಟತೆ ನಮಗಿದೆಯೋ? ಇದು ಬಹಳ ಪ್ರಾಮುಖ್ಯ. ಇದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಸಭೆಗಳು ಒಡೆದು ಹೋಗುವಂಥ ಸ್ಥಿತಿಗಳು ನೀವು ನೋಡಿರ್ಬೋದು. ನಮ್ಮ ಸಭೆಗಳನ್ನು ಬೇರೆ ಬೇರೆ ಜನರು ನಮ್ಮ ಸಭೆಯ ಜನರನ್ನು ಕರ್ಕೊಂಡು ಹೋಗುವ ಸ್ಥಿತಿಗಳಿದೆ, ಬೇರೆ ಬೇರೆ ಗುಂಪುಗಳನ್ನಾಗಿ ಮಾಡಿಕೊಂಡು. ನಮ್ಮ ಜನರು ಯಾಕೆ ಅಲ್ಲಿ ಹೋಗ್ತಾರೆ? ದೊಡ್ಡ ಪ್ರಶ್ನೆಗಳು. ಯಾಕೆ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಏನಿಲ್ಲ, ಸರಿಯಾದ ಸ್ಪಷ್ಟತೆಗಳು ಇಲ್ಲ. ಹೆಚ್ಚಿನವರಿಗೆ ತಾನು ಕ್ರಿಸ್ತನ ಮೇಲೆ ಇಟ್ಟಿರುವ ನಂಬಿಕೆ ಏನೆಂಬುದು ಸರಿಯಾಗಿ ಗೊತ್ತಿಲ್ಲ. ನಿಮಗೊಂದು ಪ್ರಶ್ನೆ ಕೇಳ್ತಾನೆ, ನೀವು ಯಾಕೆ ಯೇಸುವನ್ನು ಹಿಂಬಾಲಿಸುವುದು? ನೀವು ಯಾಕೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂಥದ್ದು? ಯಾವ ಕಾರಣಕ್ಕೆ?
ನಿಮ್ಮ ಅಪ್ಪ ಅಮ್ಮ ಹೇಳಿದವರು ಅದಕ್ಕ? ನಿಮ್ಮ ಅಯ್ಯೇ ಹೇಳ್ತಾರೋ ಅದಕ್ಕ? ನೀವು ಯಾಕೆ ಯೇಸುವನ್ನು ಹಿಂಬಾಲಿಸ್ತೀರಿ? ಯಾವ ಕಾರಣಕ್ಕೋಸ್ಕರ? ಅಥವಾ ನೀವು ಯೇಸುವಿನಿಂದ ಅಪೇಕ್ಷೆ ಮಾಡುವುದಾದ್ರೂ ಏನು ಬಯಸ್ತೀರಿ? ಅಥವಾ ನಾವು ಕೂಡ ಶಿಷ್ಯರ ಹಾಗೆ ಗೊತ್ತು ಗುರಿಯಲ್ಲದ ರೀತಿಯಲ್ಲಿ ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವ? ಏನ್ ಬೇಕು ನಿಮಗೆ ಯೇಸುವಿನಿಂದ? ಯಾಕಂದ್ರೆ ಇವತ್ತು ಹೆಚ್ಚಿನ ಜನರು ಯೇಸುವನ್ನು ಹಿಂಬಾಲಿಸುವುದು ಯಾವುದಕ್ಕೆ? ಅದ್ಭುತಗಳಿಗೆ. ಏನ್ ಬೇಕು ಅವರಿಗೆ? ಅದ್ಭುತ. ಯೇಸು ತನ್ನ 3.5 ವರ್ಷದ ಸೇವೆಯಲ್ಲಿ ಅದ್ಭುತಗಳನ್ನು ಮಾಡಿದ, ಇಲ್ಲ ಅಂತಲ್ಲ. ಆದರೆ ಅದ್ಭುತಗಳು ಯೇಸುವಿನ ಸೇವೆಯ ಪ್ರಾಮುಖ್ಯ ವಿಚಾರ ಅಲ್ಲ. ಯೇಸು ಎಲ್ಲಿ ಕೂಡ ಜನರು ತನ್ನನ್ನು ನಂಬಬೇಕೆಂಬುದಕ್ಕೆ ಅದ್ಭುತಗಳನ್ನು ಮಾಡಲಿಲ್ಲ. ಯೇಸು ಯಾವುದಕ್ಕೆ ಅದ್ಭುತ ಮಾಡಿದ್ದು? ನೀವು ಬೈಬಲನ್ನು ಸರಿ ಓದಿದರೆ, ಜನ ಮೇಲೆ ಕನಿಕರಪಟ್ಟು ಪ್ರೀತಿಯಿಂದ ಕೆಲವು ಸಲ ದುಃಖಗೊಂಡು ಆತ ಏನು ಮಾಡ್ತಾನೆ? ಅದ್ಭುತಗಳನ್ನು ಮಾಡಿದ. ಯೇಸು ಎಂದೂ ಕೂಡ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಏನು ಮಾಡಲಿಲ್ಲ? ಅದ್ಭುತಗಳನ್ನು ಮಾಡಲಿಲ್ಲ. ಮಾಡುವುದಾದರೆ ಯೇಸುವಿಗೆ ಅನೇಕ ಸವಾಲುಗಳಿತ್ತು. ಯಾರೆಲ್ಲ ಕೇಳಿದ್ರು? ಶಾಸ್ತ್ರಿ ಪರಿಸಾರಿ ಕೇಳಿದ್ರು, ಏನು ಮಾಡು, ನೀನೊಂದು ಅದ್ಭುತ ಸೂಚಕ ಕಾರ್ಯ ತೋರಿಸು, ನಾವು ನಂಬ್ತೇವೆ. ನಾವಾದ್ರೆ ಏನು ಮಾಡ್ತಿದ್ದೆವು? ಅಲ್ಲೇ ಯೇಸು ಹೆರೋದ ಕೇಳ್ತಾನೆ, ನೀನೊಂದು ಸೂಚಕ ಕಾರ್ಯ ಮಾಡು, ನಂಬ್ತೇವೆ ನಾವು. ಅದು ಕೂಡ ಎಂಥ ಸ್ಥಿತಿಯಲ್ಲಿ? ಆತನನ್ನು ಹಿಡ್ಕೊಂಡು ವಿಚಾರಣೆ ಮಾಡುವ ಸಮಯದಲ್ಲಿ. ಅಲ್ಲಿ ಕೂಡ ಯೇಸು ಏನು ಮಾಡಲಿಲ್ಲ? ಅದ್ಭುತಗಳನ್ನು ಮಾಡಲಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈವನ್ ಕ್ರೂಜೆಯಲ್ಲಿ ಸಾಯುವಾಗಲೂ ಜನ ಕೇಳಿದ ಪ್ರಶ್ನೆ ಏನು? ನೀನು ದೇವಕುಮಾರನಾಗಿದ್ದರೆ ಇಳಿದು ಬಾ, ಏನು ಮಾಡು? ಅದ್ಭುತ ಮಾಡು. ಜನರು ಹೆಚ್ಚಾಗಿ ಯೇಸುವನ್ನು ಹಿಂಬಾಲಿಸಿದ್ದು ಅದ್ಭುತಕ್ಕೆ. ಏನು ಮಾಡು, ನಮಗೆ ಅದ್ಭುತಗಳನ್ನು ಮಾಡು, ಅದ್ಭುತಗಳನ್ನು ಮಾಡು. ನಾನು ಮತ್ತು ನೀವು ಯೇಸುವನ್ನು ಹಿಂಬಾಲಿಸುವಂಥದ್ದು ಅದ್ಭುತಕ್ಕೆ ಅಲ್ಲ. ಒಂದು ವೇಳೆ ನಾವು ಯೇಸುವನ್ನು ನನ್ನ ಜೀವನದಲ್ಲಿ ಅದ್ಭುತಗಳಾಗೋದು ಬೇಕೆಂಬುದಕ್ಕೆ ಹಿಂಬಾಲಿಸುವುದಾದರೆ ನೀವು ತಪ್ಪಾದ ದಾರಿಯಲ್ಲಿದ್ದೀರಿ. ನಾವು ಯೇಸುವನ್ನು ಹಿಂಬಾಲಿಸುವುದು ನಮ್ಮ ಜೀವನದಲ್ಲಿ ಅದ್ಭುತಗಳಾಗಬೇಕೆಂಬುದಕ್ಕೆ ಅಲ್ಲ. ಬದಲಾಗಿ ಆಲ್ರೆಡಿ ನಮಗೆ ಕ್ರಿಸ್ತನ ಮೂಲಕ ರಕ್ಷಣೆ ಸಿಕ್ಕಿದೆ. ಆದ್ದರಿಂದ ನಾವು ಆಲ್ರೆಡಿ ಕ್ರಿಸ್ತನವರಾಗಿದ್ದೇವೆ. ಕ್ರಿಸ್ತನವರು ಆಗಿರುವುದರಿಂದ ನಾವೀಗ ಯಾವುದರಲ್ಲಿ ಪಾಲುದಾರರು? ಕ್ರಿಸ್ತನ ಶ್ರಮೆಯಲ್ಲಿ, ಕ್ರಿಸ್ತನ ಮರಣದಲ್ಲಿ, ಕ್ರಿಸ್ತನ ಪುನರುತ್ಥಾನದಲ್ಲಿ ಪಾಲುಗಾರರು. ದಿಸ್ ಇಸ್ ವಾಟ್ ಆಕ್ಚುಲಿ ಕ್ರಿಶ್ಚಿಯಾನಿಟಿ ಅಂತ ಹೇಳಿದ್ರೆ ಬೇರೆ ಏನೂ ಅಲ್ಲ. ವಿ ಆರ್ ಪಾರ್ಟೇಕರ್ಸ್ ಇನ್ ಕ್ರೈಸ್ಟ್. ನಾವು ಕ್ರಿಸ್ತನಲ್ಲಿ ಪಾಲುದಾರರು. ಅದು ಆಗಬೇಕಾದ್ರೆ ನಮಗೆ ಕ್ರಿಸ್ತನ ಸ್ಪಷ್ಟತೆ, ಪರಿಚಯಗಳು ಇರಬೇಕಾದ್ರೆ ಬಹಳ ಪ್ರಾಮುಖ್ಯ. ಇಲ್ಲವಾದಲ್ಲಿ ನಾವು ಶಿಷ್ಯರ ಹಾಗೆ ನಾವು ಗೊಂದಲಕ್ಕೊಳಗಾಗುತ್ತೇವೆ. ನಾವು ಅನೇಕ ಸಲ ಸಂಕಷ್ಟಗಳು ಬರುವಾಗ ಭಯ ಹಿಡಿದವರಾಗಿ ಅಲ್ಲಿಂದ ಓಡಿ ಹೋಗುತ್ತೇವೆ. ಇಲ್ಲ, ನಾನು ಮತ್ತು ನೀವು ಕರೆಯಲ್ಪಟ್ಟದ್ದು ಕ್ರಿಸ್ತನೊಂದಿಗೆ ಮುಂದೆ ಹೋಗುವುದಕ್ಕೆ. ಆದರೆ ನಿಮಗೆ ಆ ಕ್ರಿಸ್ತ ಯಾರು ಎಂಬ ಸ್ಪಷ್ಟತೆಗಳು ಆಗಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮನೆಯಲ್ಲಿ ಮಗಳು ಸಣ್ಣವಳಿಗೆ, ಅವಳಿಗೆ 2.5 ವರ್ಷ. ಅದರಿಂದ ಮನೆಯಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಹಾಡುಗಳನ್ನು ಹಾಡ್ತಾ, ಅದರಲ್ಲಿ ಒಂದು ಯಾವಾಗಲೂ ಹಾಕುವಂಥ ಒಂದು ಸ್ಟೋರಿ ಅವಳು ಹಾಕಿಕೊಂಡು ನೋಡುವುದು ಭಾಳ ಇಂಟ್ರೆಸ್ಟ್ ಅವಳಿಗೆ. ದಾವೀದ ಗೊಲ್ಯಾತನನ್ನು ಸಾಯಿಸಿದ ಅದೇ ಕಥೆಯನ್ನು, ಆ ಹಾಡುಗಳನ್ನು ಹಾಕ್ತಾ ಇರ್ತಾಳೆ. ಅದನ್ನ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ನೀವು ಆ ಕಥನದಲ್ಲಿರುವಂಥ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ನೋಡಿದರೆ, ಅಲ್ಲಿ ದಾವೀದ ಸೌಲನಿಗೆ ಹೇಳ್ತಾನೆ, ಏನು ಹೇಳ್ತಾನೆ? ನಾನು ನನ್ನ ಬಲದಲ್ಲಿ ಅವನನ್ನು ಯುದ್ಧ ಮಾಡಲಿಕ್ಕೆ ಹೋಗುವುದಲ್ಲ. ಯಾರ ಬಲದಲ್ಲಿ? ದೇವರು ನನ್ನೊಟ್ಟಿಗೆ ಇದ್ದಾನೆ. ಅಥವಾ ಗೊಲ್ಯಾತನೊಂದಿಗೆ ಮುದ್ದೆ ಸಾಗಿ ಅಲ್ಲಿ ಕೂಡ ಅವನಿಗೆ ಕೂಡ ಹೇಳುವಂಥ ಮಾತೇನು? ನೀನಾದರೂ ಕತ್ತಿಗಳೊಂದಿಗೂ ಬರ್ಜಿಗಳೊಂದಿಗೂ ಬರುತ್ತೀ, ನಾನು ಯಾವುದರಲ್ಲಿ ಬರ್ತೇನೆ? ಹೌದು, ದಾವೀದನಿಗೆ ಆ ಎಕ್ಸ್ಪೀರಿಯನ್ಸ್ ಎಲ್ಲಿಂದ? ಅವನು ಸೌಲನಿಗೆ ಏನು ಹೇಳ್ತಾನೆ? ನನ್ನೊಟ್ಟಿಗೆ ದೇವರಿದ್ದಾನೆ ಎಂಬ ಎಕ್ಸ್ಪೀರಿಯನ್ಸ್ ಎಲ್ಲಿ ನನಗೆ ಆಗೋದು? ನಾನು ಕುರಿಗಳನ್ನು ಮೇಯಿಸುವಾಗ ಸಿಂಹಗಳು ಇನ್ನೊಂದು ಬಂದಾಗ ಅಂಥವುಗಳ ಬಾಯಿಯಿಂದಲೂ ನನ್ನನ್ನು ಯಾರು ಮಾಡಿದ್ದಾನೆ? ದೇವರು ಕಾಪಾಡಿದ. ದ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಫ್ ಗಾಡ್ ದ್ಯಾಟ್ ಲೆಡ್ ಹಿಮ್ ಟು ಫೇಸ್ ಗೊಲ್ಯಾತ್. ನನ್ನ ಜೀವನದಲ್ಲಿ ಗೊಲ್ಯಾತನಂಥ ಸಮಸ್ಯೆಗಳು ಬರುವಾಗ ಅದನ್ನು ಎದುರಿಸಬೇಕಾದ್ರೆ ನಮಗೇನು ಬೇಕು? ಕ್ರಿಸ್ತನ
ಆ ಅನುಭವಗಳು. ಅದು ಆದಾಗ ನನ್ನ ಮುಂದೆ ಗೊಲ್ಯಾತನಂತ ಎಂಥ ಸ್ಥಿತಿಗಳೇ ತೆಗೆದರೂ ನಾವು ಧೈರ್ಯವಾಗಿ ಮುಂದೆ ಹೋಗಲಿಕ್ಕೆ ಸಾಧ್ಯ. ಎಸ್, ಇಟ್ಸ್ ಪ್ರಾಮಿಸ್. ಬೇಕಂದರೆ ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೇನೆ, ನಾವು ಅದರಲ್ಲೇ ಇರುವಂಥದ್ದು, ನಾವು ಅದರಲ್ಲೇ ದಿನನಿತ್ಯ ಹೋರಾಟ ಮಾಡ್ತಾ ಇದ್ದೇವೆ. ನೀವು ನೆನೆಸಿರ್ಬೋದು, ನಾವೆಲ್ಲ ಬಿಳಿ ಬಟ್ಟೆ ಹಾಕಿಕೊಂಡು ನಿಂತ ತಕ್ಷಣ ನಮ್ಮ ಜೀವನದಲ್ಲಿ ಎಲ್ಲವೂ ಸುಗಮವಾಗಿ ಸಾಕ್ತದೆ, ಅವ್ರಿಗೇನು ಟೆನ್ಷನ್ಗಳಿಲ್ಲ, ಪ್ರಾಬ್ಲಮ್ಸ್ ಇಲ್ಲ ಅಂತ. ವಿಚಾರ ಇಷ್ಟೇ, ನೀವು ನಿಮ್ಮ ಪ್ರಾಬ್ಲಮ್ಸನ್ನು ಬಂದು ಅಯ್ಯನ ಹತ್ರ ಹೇಳ್ಬೋದು, ಅಯ್ಯ ಯಾರಿಗೂ ಪ್ರಾಬ್ಲಮ್ಸ್ ಹೇಳಲಿಕ್ಕಾಗೋದಿಲ್ಲ. ಬಿಕಾಸ್ ಹಿ ಹ್ಯಾಸ್ ಟು ಕೀಪ್. ಯಾರ ಹತ್ರ ಹೇಳೋದು? ಅದರಿಂದಾಗಿ ನಮಗಿರುವ ಬಲ ಎಲ್ಲಿ ಅಂತ ಹೇಳಿದ್ರೆ, ನಮ್ಮೊಟ್ಟಿಗೆ ಯಾರಿದ್ದಾನೆ? ದೇವರು ಇದ್ದಾನೆ. ಈ ಸ್ತ್ರೀಯರು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ಆ ಅನುಭವದಲ್ಲಿದ್ದರಿಂದ ತಮ್ಮನ್ನೇ ಯೇಸುವಿಗೋಸ್ಕರ ಏನು ಮಾಡಿದರು? ಕೊಟ್ಟರು. ತಮ್ಮಲ್ಲಿರುವುದನ್ನೇ ಕೊಟ್ಟರು. ಇವತ್ತು ನನಗೆ ನಿನಗಿರುವ ಜವಾಬ್ದಾರಿಗಳು ಕ್ರಿಸ್ತನಿಗೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು, ಕ್ರಿಸ್ತನ ನಂಬಿಕೆಯಲ್ಲಿ ಬೆಳೆಯುವಂಥದ್ದು. ಹೀಗೆ ಆದಾಗ ನನ್ನ ನಿನ್ನ ಕ್ರಿಸ್ತನೊಂದಿಗೆ ಪ್ರಯಾಣ ವಿಶಿಷ್ಟವಾಗ್ತದೆ. ನಾವು ಗೊತ್ತು ಗುರಿಯಿಲ್ಲದೆ ಹೋಗೋದು ಬೇಡ, ಕ್ರಿಸ್ತ ಯಾರೆಂಬುದನ್ನು ಗೊತ್ತಿದ್ದು ಆತನ ಹಿಂಬಾಲಿಸೋಣ, ವಿಶ್ವಾಸದಲ್ಲಿ ಹೋಗೋಣ. ಏನೇ ಬರಲಿ, ಏನೇ ಆಗಲಿ, ಜೀವನದಲ್ಲಿ ಎಂಥದೇ ಏರುಪೇರುಗಳು ಬರಲಿ, ಬಟ್ ವಿ ಬಿಲೀವ್ ದ್ಯಾಟ್ ಗಾಡ್ ಇಸ್ ವಿತ್ ಅಸ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಯೇಸುವಿನ ಮಾತನ್ನು ಕೇಳುವವರು ಯಾರು ಎಂಬುದಾಗಿ ಹೇಳಿದಂಥ ವಾಕ್ಯವನ್ನು ಹಂಚಿಕೊಟ್ಟಂಥ ದೇವಸೇವಕರನ್ನು ನಾವು ವಂದಿಸುತ್ತಾ, ನಾವು ಕೊನೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 231ನೇ ಸಂಗೀತದ 1 ಮತ್ತು 2 ಚರಣವನ್ನು ಹಾಡಿಕೊಳ್ಳೋಣ. ಸಂಗೀತದಲ್ಲಿ 231ನೇ ಸಂಗೀತದ 1 ಮತ್ತು 2 ಚರಣವನ್ನು ಹಾಡಿಕೊಳ್ಳೋಣ. ನಾವೆಲ್ಲರೂ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳಿಕೊಂಡ ಅದಾದ ನಂತರ ದೇವಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ದೇವರ ಪ್ರೀತಿ, ಪರಿಶುದ್ಧಾತ್ಮನಂತೆ ಸಹವಾಸ ಈಗಲೂ ಯಾವಾಗಲೂ ನಮ್ಮ ಸಂಗಡ ಇದ್ದು ನಾವು ಯಾವಾಗಲೂ ಸತ್ಯದಿಂದಲೂ ನ್ಯಾಯದಿಂದಲೂ ಕ್ರಿಸ್ತನನ್ನು ಹಿಂಬಾಲಿಸುವಂತೆ, ಕ್ರಿಸ್ತನ ಬಳಿಗೆ ಬರುವಂತೆ ನಮಗೆ ಸಹಾಯ ಮಾಡಲಿ. ಆಮೆನ್.
ಶಿಲ್ಪೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಓ ಪಾಪಾತ್ಮರೇ ನೋಡಿರೆ ಮಗನೇ, ತಪ್ಪದಾಳೆ ಸತ್ತೇ ಕಾಣದು. ನೋಡು ನೋಡಿರಿ ಶಿಲ್ಪೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಯೇಸು ತಾನನ್ನು ಒಪ್ಪಿಸಿಕೊಟ್ಟಾಗಲೇ ನಿಮ್ಮ ದೋಷವು ಆಯಿತು. ಆತನ ಕವಚದಲ್ಲಿ ಸಾಕಾಗಲೇ ನಿಮ್ಮ ಸಾಲವು ತಂದೊಯ್ತು. ನೋಡು ನೋಡಿರಿ ಶಿಲ್ಪೆ